ಕ್ಯಾನ್ಸರ್ ಅಂದಾಗಲೇ ನಮ್ಮನ್ನು ಹಿಂಬಾಲಿಸುವ ಒಂದು ಪ್ರಶ್ನೆ, ಇದು ಗುಣವಾಗುತ್ತದೆಯಾ? ಇದನ್ನು ಸಹಜವಾಗಿ ಹೋಗಿಸುವ ದಾರಿಯಿದೆಯಾ? ಪ್ರತಿ 10 ಜನರಲ್ಲಿ ಕನಿಷ್ಠ ಒಬ್ಬರು ಈ ರೋಗದಿಂದ ಬಳಲುತ್ತಿದ್ದಾರೆ. ಕ್ಯಾನ್ಸರ್ ಏಕೆ ಬರುತ್ತದೆ? ಇದರ ಮೂಲ ಕಾರಣವೇನು? ಈ ಪ್ರಶ್ನೆಗಳ ಉತ್ತರವನ್ನು ಈ ರೀಲ್ನಲ್ಲಿ ತಿಳಿದುಕೊಳ್ಳೋಣ. ಕ್ಯಾನ್ಸರ್ ಬರುವ ಕಾರಣಗಳು ಯಾವುವು? ಅಸಂಘಟಿತ ಜೀವನ ಶೈಲಿ, ಕೂಲ್ ಡ್ರಿಂಕ್ಸ್, ಪ್ರಾಸೆಸ್ಡ್ ಮತ್ತು ಪ್ಯಾಕೆಟ್ ಆಹಾರವನ್ನು ಹೆಚ್ಚು ಸೇವಿಸುವುದು, ಮಾನಸಿಕ ಒತ್ತಡ, ಭಯ, ಕೋಪ, ಸಮಯಕ್ಕೆ ನಿದ್ರೆ ಮಾಡದೇ ಇರುವುದು. ಈ ಕಾರಣಗಳಿಂದ ದೇಹದಲ್ಲಿರುವ ಖನಿಜಗಳ ಮಿನರಲ್ಸ್ ಸಮತೋಲನ ಹಾಳಾಗಿ ಗಾತ್ರಕೋಶಗಳ ಟಿಶ್ಯೂಸ್ ಮೇಲೆ ದುಷ್ಪ್ರಭಾವ ಬೀರುತ್ತದೆ. ಕೊನೆಗೆ ಇದು ಟ್ಯೂಮರ್ ರೂಪದಲ್ಲಿ ವ್ಯಕ್ತವಾಗುತ್ತದೆ, ಅಂದರೆ ಕ್ಯಾನ್ಸರ್. ಹಾಗಾದರೆ ಈ ಪರಿಸ್ಥಿತಿಯನ್ನು ಮತ್ತೆ ಸರಿಪಡಿಸಬೇಕಾದರೆ ಆಹಾರ ನಿಯಮಗಳನ್ನು ಬದಲಾಯಿಸಬೇಕು. ಆಂತರಿಕ ಶುದ್ಧಿಗೆ ಪಂಚಕರ್ಮ ವಿಧಾನಗಳು, ಔಷಧೀಯ ಸಸ್ಯಗಳಿಂದ ಧಾತು ಬಲಪಡಿಸುವ ಮಾರ್ಗಗಳು, ಮನಸ್ಸನ್ನು ಶಾಂತವಾಗಿರಿಸುವ ಯೋಗ, ಧ್ಯಾನ. ಅಷ್ಟೇ ಅಲ್ಲ, ನಾಡಿ ಪರೀಕ್ಷೆಯ ಆಧಾರದ ಮೇಲೆ ವೈಯಕ್ತಿಕ ಚಿಕಿತ್ಸೆ ಅಗತ್ಯ.